ಹಾಯ್ ಗೆಳೆಯರೇ, ನಿಮಗೆ CDL ಚಲುವ ಧ್ವನಿ ಲೋಕಕ್ಕೆ ಸ್ವಾಗತ. ಇವತ್ತು ಮನಿ ಹೈಸ್ಟ್ ಸೀಸನ್ 1 ಎಪಿಸೋಡ್ 2 ನ ನೋಡೋಣ. ಕಳೆದ ಎಪಿಸೋಡ್ ನ ಎಂಡಿಂಗ್ ನಲ್ಲಿ ರಿಯೋನ ಟೋಕಿಯೋ ಒಳಗ್ ಕರ್ಕೊಂಡೋಗಿ ಅಳ್ತಾ ಇರೋದನ್ನ ತೋರಿಸಿ, ನೆಕ್ಸ್ಟ್ ಹಂಗೆ ಇನ್ನೊಂದ್ ಕಡೆ ಅಮ್ಮ ಮಗಳನ್ನ ಅವರ ಅಜ್ಜಿ ಜೊತೆ ತೋರಿಸ್ತಾರೆ. ಅಮ್ಮನ್ನ ಆ ಹುಡುಗಿ, ಅಮ್ಮ ನಾಳೆ ನನ್ ಬರ್ತಡೆ ಅಲ್ವಾ, ಅಪ್ಪ ಯಾಕಮ್ಮ ಬರಲ್ಲ ಅಂತ ಕೇಳಿದ್ರೆ ಅದಕ್ಕೆ ಅವರಮ್ಮ ಏನೇನೋ ಹೇಳಿ ಸಮಾಧಾನ ಮಾಡ್ತವ್ರೆ. ಆಕ್ಚುಲಿ ಅಮ್ಮನ ಹೆಸರು ರೆಕೆಲ್ ಅಂತ. ಇವರೊಬ್ರು ಪೊಲೀಸ್ ಇನ್ಸ್ಪೆಕ್ಟರ್. ಅವರ ಗಂಡನ ಹೆಸರು ಆಲ್ಬರ್ಟೋ ಅಂತ. ಅವರು ಕೂಡ ಫಾರೆನ್ಸಿಕ್ ಆಫೀಸರ್. ಬಟ್ ಅವರ ಗಂಡ ಈಗ ಇವ್ರ ಜೊತೆ ಇಲ್ಲ, ಬಿಕಾಸ್ ಸಮ್ ಪರ್ಸನಲ್ ಪ್ರಾಬ್ಲಮ್ ಇಂದ ಇಬ್ರು ಬೇರೆ ಆಗಿವ್ರಿ. ಆಗ ರೆಕೆಲ್ಗೆ ಒಂದು ಕಾಲ್ ಬರುತ್ತೆ. ಬಿಕಾಸ್ ರೆಕೆಲ್ ಒಂದೊಳ್ಳೆ ಪೊಲೀಸ್ ಆಫೀಸರ್, ತುಂಬಾನೇ ಅನ್ಸಾಲ್ವ್ಡ್ ಕೇಸ್ ನೆಲ್ಲ ಸಾಲ್ವ್ ಮಾಡೋರೆ. ಅದರಿಂದಾನೇ ಈ ಬ್ಯಾಂಕ್ ಹೈಸ್ಟ್ ಕೇಸ್ ಅನ್ನ ಇವ್ರ ಹತ್ರ ಕೊಡ್ತಾರೆ. ಸೊ ಅದರ ಕಾಲೇ ಇದು. ಕಾಲ್ ನಲ್ಲಿ ಚೀಫ್ ರಾಯಲ್ ಮಿಂಟ್ ಬ್ಯಾಂಕ್ ನ ಕಳ್ತನದ ಬಗ್ಗೆ, ಅದರ ಜೊತೆ ತುಂಬಾ ಹಾಸ್ಟೇಜಸ್ ಇದಾರೆ ಅಂತಾನು, ಅದಲ್ಲದೆ ಇಬ್ರು ಪೊಲೀಸ್ ಆಫೀಸರ್ ಮೇಲೆ ಫೈರ್ ಆಗಿದೆ ಅಂತಾನು ಹೇಳ್ತಾರೆ. ಸೊ ಈಗ ಆ ಕಳ್ಳರ ಹತ್ರ ನೀವೇ ಮಾತಾಡ್ಬೇಕು ಅಂತಾರೆ. ಅದೇ ನಮ್ ಪ್ರೊಫೆಸರ್ ಹತ್ರ. ಆದ್ರೆ ಪ್ರೊಫೆಸರ್ ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಯಾರಿಗೂ ಗೊತ್ತಿಲ್ಲ. ಸೊ ರೆಕೆಲ್ ಕೂಡ ಅದಕ್ಕೆ ಒಪ್ಪಿ ಕಾರ್ ತಗೊಂಡು ಬ್ಯಾಂಕ್ ಹತ್ರ ಬರ್ತಾಳೆ. ಆ ಕಡೆ ಗ್ಯಾಂಗ್ ನ ತೋರಿಸ್ತಾರೆ. ಟೋಕಿಯೋ ನಡೆದಿದ್ನೆಲ್ಲ ನೆನ್ಸ್ಕೊಂಡು, ಅದೇ ರಿಯೋ ಗೇಟ್ ಆಗಿತ್ತಲ್ಲ, ಅದ್ರ ಬಗ್ಗೆ ಫೀಲ್ ಆಗಿ ಅಲ್ಲಾಡೋಗಿದ್ರೆ ಏಟಾಗಿರೋ ರಿಯೋಗೆ ನೈರೋಬಿ ಫಸ್ಟ್ ಏಡ್ ಮಾಡ್ತಾಳೆ. ದಟ್ ಮೀನ್ಸ್ ರಿಯೋ ಇನ್ನು ಬದುಕವನೆ ಅಂತ ಅರ್ಥ. ಬಟ್ ರೂಲ್ ನ ಮೀರಿ ಪೊಲೀಸ್ ಅವ್ರ ಮೇಲೆ ಫೈರ್ ಮಾಡಿದ್ರಿಂದ ಈ ತರ ಆಯ್ತು ಅಂತ ಟೋಕಿಯೋ ಮೇಲೆ ಡೆನ್ವರ್ ಕಿರ್ಚಾಡ್ತಾವನೆ. ಅದ್ರ ಜೊತೆ ನೈರೋಬಿ ಕೂಡ ಬೈತಾವಳೆ. ಯಾಕೆ ಇವರೆಲ್ಲ ಇಷ್ಟೊಂದು ಬೈತಾರೆ ಅಂದ್ರೆ, ಫಸ್ಟ್ ಡೇ ಪ್ರೊಫೆಸರ್ ಕ್ಲಿಯರ್ ಆಗಿ ಹೇಳಿರ್ತಾರೆ, ಯಾವುದೇ ಕಾರಣಕ್ಕೂ ಯಾರಿಗೂ ಗಾಯ ಮಾಡಬಾರ್ದು, ಹಂಗೆ ನೀವೂನು ಗಾಯ ಮಾಡ್ಕೋಬಾರ್ದು ಅಂತ. ಬಟ್ ಈ ಟ್ರಾಜಿಡಿಗೆ ಹುಟ್ಟಿದ ಟೋಕಿಯೋ ಡೈರೆಕ್ಟ್ ಆಗಿ ಫೈರಿಂಗ್ ಮಾಡಿದ್ರಿಂದ ಈ ತರ ಆಯ್ತು. ನೆಕ್ಸ್ಟ್ ಒಂದು ಸೆಕ್ಯೂರ್ಡ್ ಲೈನ್ ನ ಹೊರಗಿನಿಂದ ತಂದು ಕನೆಕ್ಟ್ ಮಾಡಲು ಬರ್ಲಿನ್ ಹೇಳಿದ್ರಿಂದ ಅದನ್ನ ಕನೆಕ್ಟ್ ಮಾಡಿದ್ಮೇಲೆ ಎಲ್ಲಾನು ಪ್ರೊಫೆಸರ್ ಗೆ ಹೇಳ್ಬಿಡ್ತಾನೆ. ಈ ತರ ಟೋಕಿಯೋ ಪೊಲೀಸ್ ಮೇಲೆ ಫೈರಿಂಗ್ ಮಾಡಿದ್ದು, ಅದೇ ತರ ಅವರ ಬ್ಯಾಕ್ ಫೈರ್ ನಿಂದ ರಿಯೋಗೆ ಏಟ್ ಆಗಿದ್ದು, ಅದಲ್ಲದೆ ಇವರಿಬ್ಬರ ನಡುವೆ ಡಿಂಗ್ ಡಾಂಗ್ ನಡೀತಾ ಇದೆ ಅಂತೆಲ್ಲಾ ಹೇಳ್ಬಿಡ್ತಾನೆ. ಆಗ ಟೋಕಿಯೋ ಹತ್ರ ಪ್ರೊಫೆಸರ್ ಮಾತಾಡ್ತಾರೆ, ಆ ತರ ಏನಿಲ್ಲ, ಪೊಲೀಸ್ನವರೇ ಫಸ್ಟ್ ಫೈರ್ ಮಾಡಿದ್ರಿಂದ ನಾನು ಅವ್ರ ಮೇಲೆ ಮಾಡಿದೆ, ಅದಲ್ಲದೆ ಒಬ್ಬ ಚಿಕ್ಕ ಹುಡುಗನ ಜೊತೆಯಲ್ಲೆಲ್ಲ ನಾನು ಅಫೇರ್ ಇಟ್ಕೊಳ್ಳಲ್ಲ, ನನ್ನ ಜೀವನದಲ್ಲಿ ಯಾವ ಲವ್ ಗಿವ್ ಅದಕ್ಕೆಲ್ಲ ಜಾಗನೇ ಇಲ್ಲ ಅಂತ ಹೇಳಿ ಗಾಂಡಾಗಿ ಫೋನ್ ಕಟ್ ಮಾಡ್ತಾಳೆ. ಇದನ್ನೆಲ್ಲ ಅಲ್ಲೇ ಇದ್ದು ಕೇಳಿಸ್ಕೊಂಡ ರಿಯೋಗೆ ಒಳಗೆ ಬೇಜಾರಾಗುತ್ತೆ, ಬಿಕಾಸ್ ಅವನು ಅವಳಿಗಿಂತ ಚಿಕ್ಕವನೇ. ನೆಕ್ಸ್ಟ್ ರಾಯಲ್ ಮಿಂಟ್ ಬ್ಯಾಂಕ್ ನ ಹೊರಗೆ ಒಂದು ಕ್ಯಾಂಪ್ ಸೆಟಪ್ ಮಾಡಿ ಒಳಗೆ ಹೇಗೆ ಕನೆಕ್ಟ್ ಮಾಡೋದು ಅಂತೆಲ್ಲ ಪೊಲೀಸ್ನವರು ಯೋಚಿಸ್ತಾ ಇದ್ರೆ, ಒಳಗೆ ಏಟಾದ ರಿಯೋ ಹತ್ರ ಬರ್ಲಿನ್ ಮಾತಾಡ್ತಾವನೆ. ಟೋಕಿಯೋ ಯಾಕೆ ನಿಮ್ಮಿಬ್ರ ನಡುವೆ ಏನು ಇಲ್ಲ ಅಂತಂದ್ಲು. ಏನ್ ಇಬ್ರು ಡ್ರಾಮಾ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರೆ ಅವನು ಫೀಲ್ ನಲ್ಲೇ ಆ ತರದೇನು ಇಲ್ಲ ಅಂತಾನೆ. ಇಟ್ಸ್ ಓಕೆ ಬಾ, ಸಿಕ್ಕಿದ್ದೆ ಸಿರಂಡೆ ಅಂತ ಸೆಟ್ ಆದ್ರೆ ಹಿಂಗೆ ಆಗೋದು, ಬಾ ಬೇಜಾರಾಗ್ಬೇಡ ಅಂತ ಅವನಿಗೊಂದು ಅಡ್ವೈಸ್ ಮಾಡಿದ್ರೆ, ಬಟ್ ಇದನ್ನೆಲ್ಲ ರಿಯೋ ಕೇರ್ ಕೂಡ ಮಾಡ್ತಾ ಇಲ್ಲ. ಹಂಗೆ ಮತ್ತೆ ಆ 5 months ಟ್ರೈನಿಂಗ್ ಪೀರಿಯಡ್ ಗೆ ಹೋಗ್ತಾರೆ. ಎಲ್ರು ಒಂದ್ ಕಡೆ ಇದ್ದಾಗ ಪ್ರೊಫೆಸರ್ ಹೆಲೆನ್ಸ್ಕಿ ಹತ್ರ ಮಾತಾಡ್ತಾ ಇದ್ರೆ ಅಲ್ಲಿ ರಿಯೋ ಅಂಡ್ ಡೆನ್ವರ್ ಮಾತಾಡ್ತಾವ್ರೆ. ಆಗ ಟೋಕಿಯೋ ಅಲ್ಲಿ ಪಾಸ್ ಆಗ್ತಾಳೆ. ದೆನ್ ರಿಯೋ ಹಂಗೆ ಅಲ್ಲಿಂದ ಜಾರ್ಕೊಂಡು ಓಡೋಗ್ತಾನೆ. ಏನಂತ ನೋಡಿದ್ರೆ ಅಲ್ಲೊಬ್ಬ ಮನುಷ್ಯ ಪಾಪ ಉಸಿರು ಕಟ್ಕೊಂಡು ಪ್ಲಾನ್ ಮಾಡ್ತಾ ಇದ್ರೆ ಇವ್ರಿಬ್ರಿಗೆ ಲವ್ ಕೇಳ್ತಾ ಇದ್ದ. ಲವ್ ಅಂತ ನಾವ್ ನೋಡ್ತಾ ಇದ್ರೆ ಹಂಗೆ ಕಟ್ ಮಾಡಿ ಪ್ರೆಸೆಂಟ್ ನಲ್ಲಿ ತೋರಿಸ್ತಾರೆ. ಅಲ್ಲಿ ರಿಯೋ ಒಂದು ಕವರ್ ತಗೊಂಡು ಆಲಿಸನ್, ಅದೇ ರಾಯಭಾರಿಯ ಮಗಳು ಹತ್ರ ಬಂದು ಅವಳನ್ನ ಸಪರೇಟ್ ಆಗಿ ಕರ್ಕೊಂಡೋಗಿ ಇವರು ಹಾಕೊಂಡಿರೋ ತರಾನೇ ರೆಡ್ ಕಾಸ್ಟ್ಯೂಮ್ ನ ಹಾಕೊಳ್ಳಕ್ಕೆ ಹೇಳ್ತಾನೆ. ಇಲ್ಲಿ ಹಿಂಗೆ ನಡೀತಾ ಇದ್ರೆ ಹೊರಗೆ ರೆಕೆಲ್ ಅಲ್ಲಿರೋರ ಹತ್ರ, ಅವ್ರ ಹತ್ರ ನಾನ್ ಮಾತಾಡ್ಬೇಕು ಅಂತೇಳಿ. ಯಾರ ಹತ್ರ ಅಂದ್ರೆ ಪ್ರೊಫೆಸರ್. ಇವಳಿಗೆ ಅವ್ರ ಬಗ್ಗೆ ಗೊತ್ತು ಅಂದ್ರೆ, ಆಕ್ಚುಲಿ ಅವಳ ಪ್ರಕಾರ ಬ್ಯಾಂಕ್ ನಲ್ಲಿ ಹಾಸ್ಟೇಜಸ್ ನ ಇಟ್ಕೊಂಡಿರೋ ಒಬ್ಬ ನೆಗೋಷಿಯೇಟರ್, ಅಂದ್ರೆ ಸಿಂಪಲ್ ಅರ್ಥದಲ್ಲಿ ಹೇಳ್ಬೇಕು ಅಂದ್ರೆ ಕಳ್ಳನ ಲೀಡರ್ ಅಂತ. ಸೊ ಇವಳು ಮಾತಾಡ್ತೀನಿ ಅಂದ್ಲಲ್ಲ, ಅದಕ್ಕೆ ಏರ್ಪಾಡು ಮಾಡ್ತಾ ಇದ್ರೆ ನೆಕ್ಸ್ಟ್ ಹಂಗೆ ನೋಡೋಕೊಳ್ಳೆ ರಿಕ್ವೆಸ್ಟ್ ಇಲ್ದೆ ರೌಡಿ ಮಾಡೋ ರೂತ್ಲೆಸ್ ಮ್ಯಾನ್ ನ ತೋರಿಸ್ತಾರೆ. ಇವನನ್ನ ನೋಡಿ ರೆಕೆಲ್ ಇವನ್ ಯಾಕೆ ಇಲ್ಲಿದ್ದಾನೆ ಅಂತ ಕೇಳ್ತಾಳೆ. ಆಕ್ಚುಲಿ ಇವರೊಬ್ರು ಚೀಫ್ ಆಫೀಸರ್, ಹೆಸರು ಕೊರನಲ್ ಪ್ರಿಯಾಟೋ ಅಂತ. ಫಸ್ಟ್ ಹೇಳ್ದಂಗೆ ಇವನೊಬ್ಬ ರೂತ್ಲೆಸ್ ರಗಡ್ ಆಳು. ಕೇಸ್ ನ ಕ್ಲೋಸ್ ಮಾಡೋಕೋಸ್ಕರ ಎಂತಹ ಅಂತಕ್ ಬೇಕಾದ್ರೂ ಹೋಗ್ತಾನೆ. ಬಟ್ ರೆಕೆಲ್ ಆತರ ಅಲ್ಲ, ಕ್ಲಿಯರ್ ಆಗಿ ತಾಳ್ಮೆಯಿಂದ ಕೇಸ್ ನ ಕಡಿಮೆ ಡ್ಯಾಮೇಜ್ ನಲ್ಲಿ ಕ್ಲೋಸ್ ಮಾಡೋಕೆ ಟ್ರೈ ಮಾಡ್ತಾಳೆ. ಇಬ್ರು ಬೇರೆನೆ ಸ್ಟೈಲ್ ಆಫ್ ಇನ್ವೆಸ್ಟಿಗೇಟರ್ಸ್. ಸೊ ಇದ್ರಿಂದ ಇಬ್ರಿಗೂ ಕ್ಲಾಶ್ ಆದ್ರೆ ಅದೇ ಟೈಮ್ ಗೆ ಪೊಲೀಸ್ ಟೀಮ್ ನವರು ಪ್ರೊಫೆಸರ್ ಗೆ ಕಾಲ್ ನ ಕನೆಕ್ಟ್ ಮಾಡ್ತಾರೆ. ಇನ್ಮೇಲೆ ನೋಡಿ ನಮ್ಮ ಪ್ರೊಫೆಸರ್ ಆಟನ ಅವರು ಕಾಲ್ ನ ರಿಸೀವ್ ಮಾಡ್ತಾರೆ. ಆಕ್ಚುಲಿ ಇವರು ವಾಯ್ಸ್ ಚೇಂಜಿಂಗ್ ಸಾಫ್ಟ್ವೇರ್ ನ ಯೂಸ್ ಮಾಡಿ ಒರಿಜಿನ್ ವಾಯ್ಸ್ ನ ಬದಲು ಸ್ಟ್ರಾಂಗ್ ಆದ ಬೇಸ್ ವಾಯ್ಸ್ ನಲ್ಲೇ ಮಾತಾಡ್ತಾವ್ರೆ. ಸೊ ಹೇಳಿ ನಿಮಗೇನು ಬೇಕು ಅಂತ ರೆಕೆಲ್ ಕೇಳಿದ್ರೆ, ನಂದಿರ್ಲಿ, ನೀವ್ ಹೇಗಿದ್ದೀರಾ, ಕ್ಯಾಂಪ್ ನಲ್ಲಿರೋರೆಲ್ಲ ಚೆನ್ನಾಗಿದ್ದೀರಾ, ಗುಂಡೇಟ್ ಬಿದ್ದ ಪೊಲೀಸ್ನವ್ರು ಹೇಗವ್ರೆ ಅಂತ ಕಾಲೇಜಿಗೆ ಹುಟ್ಟಿರೋ ಕಾಲಿಫ್ಲವರ್ ತರ ಪ್ರೊಫೆಸರ್ ಅವ್ರ ಹತ್ರ ಕೇಳ್ತಾ ಇದ್ರೆ, ಇದರಿಂದ ದಂಗದ ರೆಕೆಲ್ ಇವರ ಪ್ರಶ್ನೆಗೆಲ್ಲ ರಿಲೆವೆಂಟ್ ಆಗಿ ಉತ್ತರ ಕೊಡ್ತಾವಳೆ.
ಹಂಗೆ ನನಗೊಂದು ಬ್ರೆಜಿಲ್ಗೆ ಹೋಗ್ಲಿಕ್ಕೆ ಹೆಲಿಕಾಪ್ಟರ್ ನ ಅರೇಂಜ್ ಮಾಡಿ ನನ್ನನ್ನ ನೀವು ಪ್ರೊಫೆಸರ್ ಅಂತಾನೆ ಕರೀರಿ. ಹಾಗೆ ಕ್ಯಾಂಪ್ ನಲ್ಲಿರೋರ ಬಗ್ಗೆ ಎಲ್ಲಾನು ಪ್ರೊಫೆಸರ್ ತಿಳ್ಕೊಂತಾರೆ. ಬಟ್ ಇದನ್ನೆಲ್ಲ ನೋಡಿದ ಕೋರನಲ್ಗೆ ಯಾರೋ ಇವನು ಒಳ್ಳೆ ಇರಿಟೇಟ್ ಗೆ ಹುಟ್ಟಿರೋ ಇಂಟ್ರೋಗೇಟರ್ ತರ ಅವನಲ್ಲ, ಏನೇನೋ ಕೇಳ್ತಾನಲ್ಲ ಅಂತ ಉರ್ಕೊಂಡ್ರೆ ಮತ್ತೆ ರಿಕ್ಕಲ್ ಪ್ರೊಫೆಸರ್ ನ ನಿಮ್ಗೆ ಇನ್ನೇನ್ ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ನನ್ಗೆ ಸ್ವಲ್ಪ ಟೈಮ್ ಬೇಕು ಅಂತಾರೆ. ಹಂಗೆ ಊರ್ ಕುಂಟಾವ ಗೀರ್ ಕುಂಟಾವ ಅನ್ನೋ ತರ ಯಾವ್ದಾದ್ರು ಪೊಲೀಸ್ ಆಕ್ಷನ್ ನ ಸ್ಟಾರ್ಟ್ ಮಾಡಿದ್ರೆ ಆಮೇಲೆ ಅಷ್ಟೇ ಅಂತಂದ್ರೆ ಸರಿ ಓಕೆ ಸರ್, ಬಟ್ ಆ ಸ್ಟೂಡೆಂಟ್ಸ್ ನಾದ್ರೂ ಬಿಡಿ, ಅವರೆಲ್ಲ ಮೈನರ್ಸ್ ಅಂತ ಕೇಳ್ತಾಳೆ. ಅದಿರ್ಲಿ, ನೀವು ಯಾವ ಡ್ರೆಸ್ ಹಾಕಿದ್ದೀರಾ ಅಂತ ಹೇಳೇ ಇಲ್ಲ ಅಂತ ಟಾಪಿಕ್ ಅನ್ನೇ ಡೈವರ್ಟ್ ಮಾಡ್ತಾವ್ರೆ. ಆಗ್ಲೂ ರಿಕ್ಕಲ್ ತಾಳ್ಮೆಯಿಂದಾನೆ ಹೇಳ್ತಾಳೆ, ಇಟ್ಸ್ ಓಕೆ, ನಾನು ನಿಮ್ಮ ರಿಕ್ವೆಸ್ಟ್ ನ ಥಿಂಕ್ ಮಾಡ್ತೀನಿ ಅಂತ ಕಾಲ್ ನ ಕಟ್ ಮಾಡ್ತಾರೆ. ಇದನ್ನೆಲ್ಲ ನೋಡ್ತಾ ಇದ್ದ ಕೋರನಲ್ ಈ ತರ ಎಲ್ಲ ಕೇಸ್ ನ ತಗೊಂಡೋದ್ರೆ ಆಗಲ್ಲ, ನಾನ್ ಹೇಳ್ದಂಗ್ ಕೇಳು ಅಂದ್ರೆ ರಿಕ್ಕಲ್ ಒಪ್ತಾ ಇಲ್ಲ. ಅದಕ್ಕೆ ಸುಮ್ನಿರದ ಕೋರನಲ್ ರಿಕ್ಕಲ್ ನ ಪರ್ಸನಲ್ ಮ್ಯಾಟರ್ ನೆಲ್ಲ ಮಾತಾಡ್ತಾವನೆ. ಮತ್ತೆ ಇಬ್ರಿಗೂ ಕ್ಲಾಶ್ ಆಗುತ್ತೆ. ಹಂಗೆ ನೆಕ್ಸ್ಟ್ ಮತ್ತೆ ಫ್ಲಾಶ್ ಬ್ಯಾಕ್ ಗೆ ಹೋಗ್ತಾರೆ. ಅಲ್ಲಿ ಈ ಗ್ಯಾಂಗ್ ಎಲ್ಲ ಫುಲ್ ಪಾರ್ಟಿ ಮೋಡ್ ಅಲ್ಲಿ ಇದ್ದಾಗ ಬರೋ ಕೋಟಿ ಗಟ್ಲೆ ದುಡ್ಡನ್ನ ಹೇಗೆ ಖರ್ಚು ಮಾಡೋದು ಅಂತ ಮಾತಾಡ್ತಾರೆ. ಹೌದು, ಯಾಕಂದ್ರೆ 2.4 ಬಿಲಿಯನ್ ಯೂರೋಸ್ ಅಲ್ಲ, ನಮ್ಮ ಕಾಸಿಗೆ 2500 ಕೋಟಿ ದುಡ್ಡು. ಇವರ ಪ್ರಕಾರ ಪ್ಲಾನ್ ನಡೆದ್ರೆ ಅಷ್ಟು ಇವ್ರ ಹತ್ರ ಇರುತ್ತೆ. ಆಗ ಅದ್ರಲ್ಲೊಬ್ಬ ಒಂದೊಂದು ಆಸೆನ ಹೇಳ್ತಾನೆ. ಒಬ್ರು ಹೇಳ್ತಾನೆ ನನ್ ಕಾಸ್ಟ್ಲಿ ಕಾರ್ ತಗೊಂತೀನಿ ಅಂತ, ಇನ್ನೊಬ್ಬ ಹೇಳ್ತಾನೆ ನಾನು ಲ್ಯಾಂಡ್ ತಗೊಂತೀನಿ ಅಂತ, ಮತ್ತೊಬ್ಬ ಹೇಳ್ತಾನೆ ನಾನು ವೈನ್ ಫ್ಯಾಕ್ಟ್ರಿನೇ ಹೇಳ್ತೀನಿ, ಅದಕ್ಕಾಗಿ ಒಂದು ಐಲ್ಯಾಂಡ್ ಅನ್ನೇ ತಗೊಂತೀನಿ ಅಂದ್ರೆ ಅಲ್ಲಿ ಕೂಸೇ ಹುಟ್ಟಿಲ್ಲ, ಆಲ್ರೆಡಿ ಕೂವಾಲಿ ಹೋಲ್ಸೋ ರೇಂಜ್ ನಲ್ಲಿ ಇದ್ದೀರಲ್ಲೋ ಅಂತ ನಾವ್ ನೋಡ್ತಾ ಇದ್ರೆ ಹಂಗೆ ಮಾಸ್ಕೋ ಅಂಡ್ ಡೆನ್ವರ್ ಹಾಡ್ ಹಾಡ್ಕೊಂಡು ಜಾಲಿ ಮೂಡ್ ನಲ್ಲಿ ಅವ್ರೆ. ಹಂಗೆ ನೆಕ್ಸ್ಟ್ ಪ್ರೆಸೆಂಟ್ ಬ್ಯಾಂಕ್ ನೊಳಗೆ ತೋರಿಸ್ತಾರೆ. ಅಲ್ಲಿ ಬರ್ಲಿನ್ ಎಲ್ಲ ಹಾಸ್ಟೇಜಸ್ ಅನ್ನು ನಿಲ್ಸಿ, ಅದೇನಿಲ್ಲ ಇಕ್ಕಟ್ನಲ್ಲಿ ಒಂದು ಎಡವಟ್ ನಡೆದೋಯ್ತು, ಸೊ ನೀವು ಇನ್ನೂ ಸ್ವಲ್ಪ ಟೈಮ್ ಇಲ್ಲೇ ಇರಬೇಕಾಗುತ್ತೆ, ಭಯ ಪಡ್ಕೋಬೇಡಿ, ನಿಮ್ಗೆ ಫುಡ್ ಎಲ್ಲ ಅರೇಂಜ್ ಮಾಡ್ತೀವಿ ಅಂತೇಳಿ ಆಲಿಸನ್ ಗೆ ಕೊಟ್ಟ ರೆಡ್ ಕಾಸ್ಟ್ಯೂಮ್ ಅನ್ನೇ ಎಲ್ರಿಗೂ ಹಾಕೊಳ್ಳಕ್ಕೆ ಕೊಡ್ತಾನೆ. ಬಿಕಾಸ್ ಆಗ ತಾನೇ ಹಾಸ್ಟೇಜಸ್ ಅಂಡ್ ಟೀಮ್ ಎಲ್ರು ಒಂದೇ ತರ ಕಾಣ್ತಾರೆ. ಇದೆಲ್ಲ ಆ ಪ್ರೊಫೆಸರ್ ನ ಪ್ಲಾನ್. ನೆಕ್ಸ್ಟ್ ಹೊರಗೆ ಟೆನ್ಷನ್ ಆದ ರಿಕ್ವೆಲ್ ದಮ್ ಹೊಡೆಯೋಕೆ ಅಂತ ಹೊರಗೆ ಬಂದ್ರೆ ಅಲ್ಲಿಗೆ ಆರ್ಮ್ಡ್ ಫೋರ್ಸ್ ಬಂದಿಡಿಯುತ್ತೆ. ಇದನ್ನ ಗಮನಿಸಿ ಇನ್ನು ಗಾಂಡಾದ ರಿಕ್ಕಲ್ ಒಳಗೋಗಿ ಕೋರನಲ್ ಮೇಲೆ ಕಿರ್ಚಾಡ್ತಾವಳೆ. ಅವ್ರನ್ನ ಯಾಕೆ ಕರ್ಸಿದ್ಯಾ, ನಾನ್ ಹೇಳಿದ್ನಲ್ಲ ಹ್ಯಾಂಡಲ್ ಮಾಡ್ತೀನಿ ಅಂತ. ಮತ್ತೆ ಯಾಕೆ ಅವರು ಬಂದ್ರು ಅಂತ ಕೇಳಿದ್ರೆ ಅದಕ್ಕೆ ಕೋರನಲ್ ನೀನು ಸ್ವಲ್ಪ ಕ್ಲೋಸ್ ಮಾಡ್ಕೊಂತೀಯಾ, ಅವರನ್ನ ನಾನು ಒಳಗೆ ಕಳಿಸ್ತೀನಿ ಅಂತ ಪೊಗರಲ್ಲೇ ಹೇಳಿದ್ರೆ ಅದಕ್ಕೆ ರಿಕ್ಕಲ್ ಮತ್ತೆ ಕಿರಿಸ್ತಾಳೆ. ಅವಳನ್ನ ಹೊರಗೆ ಕರ್ಕೊಂಡ್ ಬಂದು ಲೇಟ್ ನೈಟ್ ಅಲ್ಲಿ ಹುಟ್ಟಿರೋ ಲೂಸೆ, ಒಳಗೆ ಪ್ರಿಯಾರಿಟಿ 1 ಪರ್ಸನ್ ಇದಾರೆ ಗೊತ್ತಾ ನಿನ್ಗೆ? ಫಸ್ಟ್ ಆಫ್ ಆಲ್ ಪ್ರಿಯಾರಿಟಿ 1 ಅಂದ್ರೆ ಏನಂತ ಗೊತ್ತಾ? ಹೋಗ್ಲಿ, ಅದೇ ಆ ರಾಯಭಾರಿ ಮಗಳು ಆಲಿಸನ್, ಅವಳೇ ಫಸ್ಟ್ ಪ್ರಿಯಾರಿಟಿ ಅಂತಾನೆ. ಅದೆಲ್ಲ ನನ್ಗೆ ಗೊತ್ತಿಲ್ಲ ಅಂತ ರಿಕ್ಕಲ್ ಅಂದ್ರೆ ಸರ್ ಬೆಂಜಮಿನ್ ಪಾರ್ಕರ್ ನ ಮಗಳೇ ಒಳಗಿರೋದು. ಅವರು UK ಅಂಬಾಸಿಡರ್, ಅದಲ್ಲದೆ ಕ್ವೀನ್ ವಿಕ್ಟೋರಿಯಾನ ಕ್ಲೋಸ್ ಫ್ರೆಂಡ್ ಅವರು. ಅವ್ರಿಗೆ ತಿಳಿಯೋವರೆಗೂ ಆಲಿಸನ್ ಒನ್ ಆಫ್ ದ ಹಾಸ್ಟೇಜಸ್ ಅಷ್ಟೇ. ಅವ್ರಿಗೆ ತಿಳಿದ್ರೆ ಗನ್ ಪಾಯಿಂಟ್ ನಲ್ಲಿ ಇಟ್ಕೊಂಡು ಸಿಚುವೇಶನ್ ನ ಇನ್ನೂ ವರ್ಸ್ಟ್ ಮಾಡ್ತಾರೆ. ಹಂಗಾಗ್ಬೇಕಾ ನಿನ್ಗೆ ಹೇಳು ಅಂತ ಕೇಳ್ತಾನೆ. ಬಟ್ ಇವ್ರಿಗೇನ್ ಗೊತ್ತು ಅಲ್ಲಿ ಇವ್ರ ರಪ್ಪ ಇದ್ದಾನೆ ಅಂತ. ಅಂದ್ರೆ ಪ್ರೊಫೆಸರ್ ಇದೆಲ್ಲ ಗೊತ್ತಿದ್ದೆ ಫೀಲ್ಡ್ ಗಿಲ್ದಿರೋದು, ಅವಳೇ ಇವರ ಮೇನ್ ಟಾರ್ಗೆಟ್. ಬಟ್ ಇವ್ರಿಗೆ ಅದೆಲ್ಲ ತಿಳಿದೆ ಆರ್ಮ್ಡ್ ಫೋರ್ಸ್ ನ ಕರ್ಸಿ ನಾನ್ ಹೋಗಿ ಆ ಹುಡುಗಿನ ಜೀವಂತವಾಗಿ ಕಾಪಾಡ್ತೀನಿ ಅಂತ ಹೇಳಿ ಹೋಗ್ತಾನೆ. ನೆಕ್ಸ್ಟ್ ಬ್ಯಾಂಕ್ ಒಳಗೆ ಆ ಮೋನಿಕಾ ಅಂಡ್ ಮ್ಯಾನೇಜರ್ ಇಬ್ರು ಗುಸ್ಕಿಸೋ ಪಿಸ್ಪಿಸು ಅಂತ ಮಾತಾಡ್ತಾ ಇದ್ರೆ ನೈರೋಬಿ ನೋಡ್ಬಿಡ್ತಾಳೆ. ಆಗ ಮೋನಿಕಾ ಹತ್ರ ಬಂದು ನಿನ್ನ ಮ್ಯಾನೇಜರ್ ಕಂಡ್ರೆ ನಿನಗೆ ಕೋಪ ತಾನೆ ಅಂದ್ರೆ ಅದೆಂಗೆ ನಿಮ್ಗೆ ಗೊತ್ತು ಅಂತ ಮೋನಿಕಾ ಕೇಳ್ತಾಳೆ. ನನಗೆ ಎಲ್ಲಾ ಗೊತ್ತು, ನಿನ್ನ ಬಸ್ರು ಮಾಡಿ ನನ್ನ ಹೆಸರು ಬೇಡ ಅಂತ ಇರೋದು ಗೊತ್ತು, ಆದ್ರೆ ಒಬ್ಳು ತಾಯಿಯಾಗಿ ಆ ಮಗುನ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಗೊತ್ತಾ ಅಂತಾಳೆ. ನೆಕ್ಸ್ಟ್ ಅವರಿಗೆ ಆ ಆರ್ಮ್ಡ್ ಫೋರ್ಸ್ ಒಳಗೆ ಬರೋಕೆ ರೆಡಿ ಆಗ್ತಾವ್ರೆ. ಇದನ್ನ CCTVಯಲ್ಲಿ ಕ್ಯಾಂಪ್ ನಲ್ಲಿದ್ದ ಪೊಲೀಸ್ ಟೀಮ್ ಹಂಗೆ ನಮ್ಮ ಪ್ರೊಫೆಸರ್ ಕೂಡ ನೋಡ್ತಾರೆ. ಎಲ್ಲಾನು ಆಫ್ ಮಾಡ್ಕೊಂಡಿರೋ ಅಂದ್ರೆ ಆಪರೇಷನ್ ಮಾಡ್ತೀರಾ ಆಪರೇಷನ್ ಅಂತ ಒಳಗಡೆ ಇರೋರ್ಗೆ ಅಲಾಟ್ ಮಾಡ್ಲಿಕ್ಕೆ ಫೋನ್ ಮಾಡ್ತಾರೆ. ಬರ್ಲಿನ್ ರಿಸೀವ್ ಕೂಡ ಮಾಡ್ತಾನೆ. ಅವರು ಬರ್ತಾವ್ರೆ ಅಂತ ಪ್ರೊಫೆಸರ್ ಹೇಳಿದ್ದೆ ತಡ ಬರ್ಲಿನ್ ಅಂಡ್ ಟೀಮ್ ಇದಕ್ಕೆ ರೆಡಿ ಆಗ್ತಾರೆ. ಸುಮ್ನೆ ನಮ್ಮವನು ಇದಕ್ಕೂ ಏನೋ ಪ್ಲಾನ್ ಮಾಡಿರ್ತಾನೆ. ಮತ್ತೆ ಸೀನ್ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಆ ಟ್ರೈನಿಂಗ್ ನಲ್ಲಿ ಪ್ರೊಫೆಸರ್ ಅವ್ರು ಬೇರೆ ಏನೇ ಆಕ್ಷನ್ ಮಾಡಿದ್ರು ನಾವು ಎಲ್ಲದಕ್ಕೂ ರೆಡಿ ಇರಬೇಕು. ಮೇ ಬಿ ಅವರು ಒಳಗೆ ಎಂಟ್ರಿ ಆಗೋ ಪಾಯಿಂಟ್ಸ್ ಅಂದ್ರೆ ಮೇನ್ ಎಂಟ್ರೆನ್ಸ್, ಮನಿ ಲೋಡ್ ಮಾಡುವಂತ ಏರಿಯಾ, ಎಮರ್ಜೆನ್ಸಿ ಎಕ್ಸಿಟ್, ಇಲ್ಲ ಅಂದ್ರೆ ರೂಫ್ ಟಾಪ್. ನನ್ನ ಪ್ರಕಾರ ಅವರು ಲೋಡಿಂಗ್ ಏರಿಯಾದಿಂದಾನೇ ಎಂಟ್ರಿ ಆಗ್ಬಹುದು, ಗೆಟ್ ರೆಡಿ ಅಂತ ಪ್ರೊಫೆಸರ್ ಹೇಳಿದ್ರೆ ದೇರ್ ಫೋರ್
ಈಗ ಎಲ್ಲ ಪರ್ಫೆಕ್ಟ್ ಆಗಿ ರೆಡಿ ಆಗೋರೆ. ಪ್ರೊಫೆಸರ್ ಹೇಳ್ದಂಗೆ ಲೋಡಿಂಗ್ ಏರಿಯಾ ಅವರಿಗೆ ಒಂದು ಡ್ರಿಲ್ ಮಾಡಿ ಒಳಗೆ ಚಿಕ್ಕದಾಗಿ ಪೈಪ್ ಬಿಡ್ತಾರೆ. ಅದ್ರೊಳಗೆ ಕ್ಯಾಮ್ರಾ ಇರ್ಬೋದು ಅನ್ಸುತ್ತೆ. ಇಲ್ಲಿ ಹಿಂಗೆ ನಡೀತಾ ಇದ್ರೆ ಅಲ್ಲಿ ಕ್ಯಾಂಪ್ ಒಳಗೆ ಇರೋರಿಗೆ ಆಲಿಸ್ ನಿಂದ ಕಾಲ್ ಬರುತ್ತೆ. ಈ ತರ ನಮ್ನ ಅವರು ಏನು ಮಾಡಿಲ್ಲ, ಎಲ್ರಿಗೂ ರೆಡ್ ಡ್ರೆಸ್ ಮತ್ತೆ ಮಾಸ್ಕ್ ಕೊಟ್ಟವ್ರೆ, ಎಲ್ರು ಅದ್ರಲ್ಲೇ ಇದ್ದಾರೆ. ಸೊ ಯಾರು ಹಾಸ್ಟೇಜಸ್ ಯಾರು ಕಳ್ರು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಅವಳೇಲಿ ಕಾಲ್ ಕಟ್ ಮಾಡಿದ್ರೆ ಮತ್ತೆ ಈ ಕಡೆ ವಾಲ್ ನಿಂದ ಕ್ಯಾಮ್ರಾ ಕಳಿಸಿದ್ರಲ್ಲ ಅದ್ರಲ್ಲಿ ವಿಜುವಲ್ ಕಾಣ್ತಾ ಇದೆ. ಏನಂದ್ರೆ ಒಳಗೆ ಈ ಗ್ಯಾಂಗ್ ದೊಡ್ಡದೊಂದು ಮಿಷಿನ್ ಗನ್ ಹಿಡ್ಕೊಂಡು ಒನ್ ಟೈಮ್ ಸೆಟಲ್ಮೆಂಟ್ ಕಣೋ ಅನ್ನೋ ರೇಂಜ್ ಅಲ್ಲಿ ಕಾಯ್ತಾವ್ರೆ. ಬಟ್ ಇಲ್ಲಿ ಪಾಯಿಂಟ್ ಏನಂದ್ರೆ ಅದ್ರಲ್ಲಿ ಯಾರು ಕಳ್ರು ಯಾರು ಹಾಸ್ಟೇಜಸ್ ಅಂತ ಹೇಗೆ ಶೂಟ್ ಮಾಡ್ತಾರೆ. ಸೊ ಅವರನ್ನ ವಾಪಸ್ ಬರೋಕೆ ರಿಕ್ಕಲ್ ಹೇಳಿದ್ರೆ ಆಗ ಆ ಕೊರೋನಲ್ ನಾವು ಮಕ ನೋಡ್ಬೇಕೆ ಒಳ್ಳೆ ಕಂಡ ಮದ ಕೋತಿ ತರ ಆಗೋಗುತ್ತೆ. ಹಂಗೆ ನಮ್ಮ ಪ್ರೊಫೆಸರ್ ವಿತೌಟ್ ಎ ಬುಲೆಟ್ ಲಾಸ್ ಆಪೋಸಿಟ್ ನ ಆಫ್ ಮಾಡ್ತಾರೆ. ಆರ್ಮ್ಡ್ ಫೋರ್ಸಸ್ ವಾಪಸ್ ಬರುತ್ತೆ. ಸೊ ರಿಕ್ಕಲ್ ಫುಲ್ಲು ಗಾಂಡ್ ಆಗಿ ಕ್ಯಾಂಪ್ ನಿಂದ ಹೋದ್ರೆ ಇನ್ನು ಬ್ಯಾಂಕ್ ನ ಒಳಗೆ ನಮ್ಮ ಟೀಮ್ ವರ್ಕ್ ನ ಸ್ಟಾರ್ಟ್ ಮಾಡುತ್ತೆ. ಅದೇ ನೋಟ್ ನ ಪ್ರಿಂಟ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. 24 hours ಏನು ಎಡ್ವರ್ಟ್ ಆಗ್ದಂಗೆ ಎಲಿಗೆಂಟ್ ಆಗಿ ಹಾಸ್ಟೇಜಸ್ ಅನ್ನೇ ಇಟ್ಕೊಂಡು ಕೆಲಸ ತೆಗಿತಾವಳೆ ನೈರೋಬಿ. ಬಿಕಾಸ್ ಅವಳೇ ಅಲ್ವಾ ಕ್ವಾಲಿಟಿ ಕಂಟ್ರೋಲರ್. ಈ ಮ್ಯಾಟರ್ ನಲ್ಲಿ ಅವಳೇ ಇನ್ ಚಾರ್ಜ್. ನೆಕ್ಸ್ಟ್ ರಿಕಲ್ ಅಲ್ಲಿಂದ ಬಂದು ಒಂದು ರೆಸ್ಟೋರೆಂಟ್ ಗೆ ಹೋಗ್ತಾಳೆ. ಅಲ್ಲಿ ಅವರ ಅಮ್ಮನ್ಗೆ ಕಾಲ್ ಮಾಡ್ತಾಳೆ. ಬಟ್ ಮೊಬೈಲ್ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗೋಗುತ್ತೆ. ಆಗ ಅಲ್ಲಿರೋರ ಹತ್ರ ಚಾರ್ಜರ್ ಬಗ್ಗೆ ರೆಕ್ಕಲ್ ವಿಚಾರಿಸ್ತಾ ಇದ್ರೆ ಪಕ್ಕದಲ್ಲಿರೋನು ತಗೊಳ್ಳಿ ನನ್ ಫೋನ್ ನ ಯೂಸ್ ಮಾಡಿ ಕಾಲ್ ಮಾಡಿ ಅಂತ ಕೊಡ್ತಾನೆ. ಯಾರೋ ಇವನು ಹೆಂಗೆ ಜಂಟೆ ಗೊತ್ತಾ ಸೋಷಿಯಲ್ ಸರ್ವಿಸ್ ಎಲ್ಲ ಮಾಡ್ತಾವನೆ ಅಂತ ನಾವ್ ನೋಡಿದ್ರೆ ಅರೆ ನಮ್ ಪ್ರೊಫೆಸರ್ ನಮ್ಮ ಮಾಡು ಶಾಕ್ ಅನ್ನು ಶೇಕ್ಸ್ಪಿಯರ್ ರೇಂಜ್ ಅಲ್ಲಿ ಕೊಡ್ತಾನೆ ಅನ್ನೋ ತರ ಎಪಿಸೋಡ್ ನ ಮುಗಿಸ್ತಾರೆ. ನೆಕ್ಸ್ಟ್ ಎಪಿಸೋಡ್ ಗಾಗಿ ದಯ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.